ಗುರುಗಳು ದಯಮಾಡಿಸ್ಬೇಕು. ಹೇಳು ಮಗು ಕೇಶವ, ಏನು ನಿನ್ನ ಬಾಧೆ? ಗುರುಗಳು ದಯಮಾಡಿಸ್ಬೇಕು. ಯಾರಿವರು? ಅದು ನಮ್ಮನೇಲಿ ಏನೇನೋ ನಡೀತಿದೆಯಲ್ಲ, ಅದೊಂದು ನಿನ್ನ ಮೈ ಮೇಲೆ ದೆವ್ವ ಬರ್ತಾ ಇದೆ. ಅದು ಯಾರು, ನಿನ್ನ ಮೇಲೆ ಯಾಕೆ ಬರ್ತಿದೆ ಅಂತ ತಿಳ್ಕೊಳಕ್ ಬಂದಿರೋ ಗುರುಗಳು. ತಮ್ಮ ಹೆಸರು? ಮಹೇಶ್ ಬರ್ಗರ್ ಭಾಸ್ಕರಾನಂದ ಗುರೂಜಿ. ಆಸೀನರಾಗಿ. ಗುರೂಜಿ ವೇಷದಲ್ಲಿ ಬಂದು ನನಗೆ ಆಟ ಆಡಿಸ್ಬೇಕು ಅಂತಿದ್ಯಾ ಮಹೇಶ? ನೋಡ್ತಾ ಇರು ನಿನಗೆ ಹೇಗೆ ಬುದ್ಧಿ ಕಲಿಸ್ತೀನಿ ಅಂತ. ಹೆದರ್ಲಿಕ್ಕಿಲ್ಲ, ಹೆದರಿದ್ರೆ ಹೋಯ್ತು. ಇದಕ್ಕೆ ನಮ್ಮಲ್ಲಿ ಬೇರೆಯೇ ಚಿಕಿತ್ಸೆ ಉಂಟು. ಎಂತ ಗೊತ್ತುಂಟಾ? ನಿಮ್ಮ ಅಮ್ಮನ ಮೇಲೆ ಬಂದಿರುವ ಭೂತ ದಾರಿ ತಪ್ಪಿ ಬಂದದ್ದಲ್ಲ, ಬೇಕು ಅಂತಲೇ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸಿಲ್ಲ, ನಾವೇ ಕಳಿಸಿಕೊಡ್ಬೇಕಷ್ಟೆ. ಅದನ್ನೀಗ ಮಾಡುವ. ಈಗ ನೀವು ಅವರನ್ನು ಕರೀರಿ. ನಳಿನಿ, ನಳಿನಿ, ನಳಿನ ಕರಿಬೇಡಿ, ಅದು ಬರುವುದಿಲ್ಲ. ಅದಕ್ಕೆ ಎಂತ ಅಂತ ನಾನೇ ಹೋಗಿ ನೋಡ್ತೇನೆ. ಬಾರೋ ಬಾ, ನನ್ನನ್ನ ಮನೆಯಿಂದ ಹೊರಗಾಕಕ್ ಬಂದಿದ್ಯಾ? ಇವತ್ತು ನೀನಾ ನೋಡೇ ಬಿಡೋಣ, ಬಾ. ಏಯ್, ಯಾರು ನೀನು? ಇವಳ ಮೇಲೆ ಯಾಕೆ ಬಂದಿದ್ಯಾ? ಅದನ್ನ ನಿಮ್ಮ ಅಪ್ಪಗೆ ಹೋಗಿ ಕೇಳು. ನೋಡು, ಅಪ್ಪನ ಸುದ್ದಿಗೆ ಬಂದ್ರೆ ಒಳ್ಳೇದಿರುವುದಿಲ್ಲ. ಮರ್ಯಾದೆ ಕೊಟ್ಟು ಮಾತಾಡು. ಮರ್ಯಾದೆಯಿಂದ ಮಾತಾಡ್ಲಿಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಎಂತ ಮಾಡ್ತೇನಾ? ಇದರಲ್ಲಿ 4 ರಪ ರಪ ಅಂತ ಬಿಟ್ರೆ ಎಲ್ಲ ಗೊತ್ತಾಗ್ತದೆ. ನನ್ನನ್ನೇ ಮನೆಯಿಂದ ಓಡಿಸ್ತೀಯನೋ? ನನ್ನನ್ನ ಮನೆಯಿಂದ ಆಚೆ ಓಡಿಸ್ತೀಯಾ? ಮನೆ ಬಿಟ್ಟು ಓಡಿಸ್ತೀನೋ? ನಾನು ಇಲ್ಲಿಗೆ ಬೇಕು ಅಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು. ಅಮ್ಮ ತಾಯಿ, ನನ್ನನ್ನು ಬಿಟ್ಬಿಡಮ್ಮ. ತೋರಿಸ್ತೀನಿ. ನನ್ನನ್ನೇ ಮನೆಯಿಂದ ಓಡಿಸ್ತೀರಾ? ಇದು ನನ್ನ ಮನೆ. ಆದಷ್ಟು ಬೇಗ ನೀವೆಲ್ಲ ಇಲ್ಲಿಂದ ತೊಲಗಿದ್ರೆ ಸರಿ. ಇಲ್ಲ ಅಂದ್ರೆ ನಾವು ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಈ ಮನೆ ಬೇಕು ನನಗಷ್ಟೇ. ಈ ಮನೆ ನಂದು. ಇವಳು ಇದಕ್ಕೆಲ್ಲ ಬಗ್ಗಲ್ಲ. ಇವಳನ್ನ ನಾಟಕದಿಂದ ಹೊರಗೆ ತರಕ್ಕಿರೋದು ಅದೊಂದೇ ದಾರಿ.
ಸಾರಿ ದೇವಕಿ, ಮೊದಲು ಕಳಿಸಿದ ಲೊಕೇಶನ್ ನಿನ್ನ ಮನೆಗೆ ತುಂಬಾ ಹತ್ರ ಆಯ್ತು. ಅಲ್ಲಿ ನಾವಿಬ್ರು ಏಕಾಂತವಾಗಿ ಮಾತಾಡೋಕ್ಕಾಗಲ್ಲ. ಸೊ ಈಗ ನಾನೊಂದು ಹೊಸ ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬಂದ್ಬಿಡು. ನನಗೆ ಗೊತ್ತು ಹೀಗೆ ಲೊಕೇಶನ್ ಚೇಂಜ್ ಮಾಡ್ತಿದ್ರೆ ನಿನಗೆ ಕೋಪ ಬರುತ್ತೆ ಅಂತ. ಆದ್ರೆ ನಿನ್ನ ಮಗಳ ವಿಷಯ ತಿಳ್ಕೊಬೇಕು ಅಂದ್ರೆ ನಾನೆಲ್ಲಿ ಹೇಳ್ತೀನಿ ಅಲ್ಲಿಗೆ ಬರ್ತೀಯಾ ಅಂತ ನನಗೆ ಗೊತ್ತು. ಈಗ ಹೊಸ ಲೊಕೇಶನ್ಗೆ ಬಾ. ನನ್ನ ಮಗಳ ವಿಷಯ ಏನಿರಬಹುದು? ನನ್ನನ್ನು ಅಲ್ಲಿಗೆ ಕರೆಸ್ಕೊಳಕ್ಕೆ ಈ ರೀತಿ ಆಟ ಆಡ್ತಾ ಇದ್ದಾನ? ಅಥವಾ ನಿಜವಾಗ್ಲೂ ನನ್ನ ಮಗಳ ವಿಷಯ ಹೇಳೋದಕ್ಕೆ ನನ್ನನ್ನು ಅಲ್ಲಿಗೆ ಕರೆಸ್ಕೊತಾ ಇದ್ದಾನ? ಅಲ್ಲಿಗೆ ಹೋದರೆ ಎಲ್ಲ ಗೊತ್ತಾಗುತ್ತೆ. ಏನಾದರೂ ಆಟ ಆಡ್ಸಿದ್ರೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಏನಪ್ಪ? ಏನಿಲ್ಲ ಬಾ. ಮಕ್ಕಳ, ಈಗ ಸ್ವಲ್ಪ ಹೊತ್ತಿನ ಮುಂಚೆ ಯಜಮಾನ್ರು ಫೋನ್ ಮಾಡಿದರು. ನೀವು ಇನ್ನೂ ಅಲ್ಲೇ ಹಾಕಿದ್ದೀರಿ, ಆ ಮನೆನ ಆದಷ್ಟು ಬೇಗ ಬೇರೆಯವರಿಗೆ ಮಾರಿಬಿಡಿ, ಇಲ್ಲಿಗೆ ಬಂದು ಇದ್ಬಿಡಿ ಅಂತ ಹೇಳಿದರು. ಹಾಗಾದರೆ ಹೋಗ್ಬಿಡೋಣಪ್ಪ, ಅಮ್ಮನ್ನ ಈ ಸ್ಥಿತಿಲಿ ನೋಡೋಕ್ಕಾಗಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಕಣೋ. ನಿಮ್ಮ ಅಮ್ಮಂಗೆ ದೆವ್ವ ಮೆಟ್ಕೊಂಡಿದ್ಯಲ್ಲ, ಇವಳನ್ನ ಅಲ್ಲಿಗೆ ಕರ್ಕೊಂಡೋದ್ರೆ ದೆವ್ವನು ಅಲ್ಲಿಗೆ ಬಂದ್ಬಿಟ್ರೆ ಏನು ಮಾಡೋದು? ಅದಕ್ಕೆ ನಾವೇನು ಅಲ್ಲಿಗೆ ಬರಲ್ಲ, ಇಲ್ಲೇ ಇರ್ತೀವಿ ಅಂತ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ರೀ, ನನಗೇನು ಆಗಿಲ್ಲ ನೋಡಿ, ನಾನು ಆರಾಮಾಗೇ ಇದ್ದೀನಿ, ಯಾವುದೇವನ್ನೂ ಮೆಟ್ಕೊಂಡಿಲ್ಲ. ಈಗ ಮೆಟ್ಕೊಂಡಿಲ್ಲ, ಆದರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮೆಟ್ಕೊಳತ್ತಲ್ಲ. ಅಯ್ಯೋ ಇಲ್ಲ ರೀ, ನಾನು ಈ ಮನೆ ಬಿಟ್ಟು ಹೋಗ್ಬೇಕು ಅಂತ ನಾಟಕ ಮಾಡಿದೆ ಅಷ್ಟೇ.